ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗಿ. ಇದು ಬಂದುಬಿಟ್ಟು ಸಂಡೇ ಲಾಗ್. ಇದು ಸಂಡೇ ಬಂದುಬಿಟ್ಟು ನನ್ನ ಮಗನ ಬರ್ಡೇ 22ಗೆ ಮಗಳ ಬರ್ಡೇ ಇತ್ತು. ಆವತ್ತಿನ ದಿನವೇ ಇಬ್ಬರದು ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ 23ಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರನೇ ಪ್ಲ್ಯಾನ್ ಚೇಂಜ್ ಆಯಿತು. ಹೇಗೂ ಸಂಡೇ ಇದೆ, ಸಂಡೇ ದಿನ ಎಲ್ಲರೂ ಫ್ರೀ ಇರ್ತೀವಿ ಅಂತ ಅಂದ್ಕೊಂಡೆ ಈ ಕಡೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರಬೇಕು, ನನ್ನ ವ್ಯೂವರ್ಸ್ಗೆಲ್ಲ. ಸೊ ರಾಯಚೂರು ಡಿಸ್ಟಿಕ್ಕು ಅಲ್ಲಿ ಬರೋವಂಥ ದೇವಸುಗರು ಶಕ್ತಿನಗರ್ ಬರುತ್ತಲ್ವ, ಅದೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಮುಗಿದಿದ ನಂತರ ನೆಕ್ಸ್ಟು ಮಂತ್ರಾಲಯಕ್ಕೂ ಹೊರಡೋ ಪ್ಲ್ಯಾನ್ ಇದೆ. ಮಂತ್ರಾಲಯಕ್ಕೂ ಕೂಡ ಅಕ್ಕ ಮತ್ತು ಭಾವ ಅವರು ಕೂಡ ಬಂದು ಜಾಯಿನ್ ಆಗ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಬರ್ಡೇ ದಿನ ಅವರು ಬರಲಿಕ್ಕಾಗಲಿಲ್ಲ ನಮ್ಮ ಜೊತೆ. ಹಾಗಾಗಿ ಅವರು ಇಲ್ಲ, ಎಲ್ಲರೂ ಸೇರಿ ಈ ಥರ ಹೊರ್ಗಡೆ ಹೋಗೋಣ ಅಂತ ಅಂದಿದ್ದಕ್ಕೆ ಅವರು ಪ್ಲ್ಯಾನ್ ಮಾಡಿಕೊಂಡು ಆ ಕಡೆಯಿಂದ ಅವರು ಬರ್ತಾಯಿದ್ದಾರೆ, ಈ ಕಡೆಯಿಂದ ನಾವು ಕೂಡ ಹೊರಡ್ತಾ ಇದ್ದೀವಿ. ಹಾಗೆ ಇನ್ನೂ ಒಂದು ವಿಶೇಷವಾದಂಥ ಪೂಜೆ ಇತ್ತು. ಹಾಗಾಗಿ ಅಮ್ಮ ಶಂಭುಲಿಂಗ ಪೂಜೆ ಮಾಡಿದರು. ಅಂದರೆ 16 ಸೋಮವಾರ ವ್ರತ ಅಂತ ಹೇಳ್ತಾರಲ್ವ, ಅದನ್ನು ಮಾಡಿದರು. ಅದಕ್ಕೆ 16 ಲಿಂಗುಗಳನ್ನು ಮಾಡಿರ್ತಾರೆ, ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಲಿಂಗುಗಳನ್ನು ನದಿಗೆ ವಿಸರ್ಜನೆ ಮಾಡಬೇಕು. ಸೊ ಹಾಗಾಗಿ ಅದನ್ನು ಮಂತ್ರಾಲಯ ನದಿಯಲ್ಲಿ ಅಥವಾ ಸುಗ್ರೇಶ್ವರದಲ್ಲಿ ಹೊಳೆ ಇದೆ, ಅಲ್ಲಿ ಆದರೂ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಹೊರಡ್ತಾ ದಾರಿನಲ್ಲಿ ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ. 8 o'clock ಟೀ ಅಷ್ಟೇ ಕುಡಿದ್ಬಿಟ್ಟು ಬಂದ್ವಿ. ಅಲ್ಲಿಂದ ಮುಂದೆ ಬರ್ತಾ ಒಂದು 3 hours ಜರ್ನಿ ರಾಯಚೂರಿಗೆ. ಮುಂದೆ ಬರ್ತಾ ಮಾನ್ವಿ ಅಂತ ಬರುತ್ತೆ. ಮಾನ್ವಿನಲ್ಲಿ ಟಿಫಿನ್ ಮಾಡ್ಕೊಳ್ಳೋಣ. ಆಲ್ರೆಡಿ 10-10:30 ಆಗ್ತಾ ಬಂತು. ಮಕ್ಕಳು ಹಚ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫಿನ್ಗೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಇವಾಗ ಏನಾದರೂ ಟಿಫಿನ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ಫುಡ್ ಕೊಟ್ಟರು, ತುಂಬ ಹೈಜೀನ್ ಆಗಿತ್ತು. ಆ್ಯಂಡ್ ಅಷ್ಟೇ ಹೆಲ್ದಿಯಾಗಿರೋ ಫುಡ್ಡು ಇತ್ತು ಅಂತಲೇ ಹೇಳ್ಬೋದು. ಫಸ್ಟು ಸಮನ್ವಿ ಮತ್ತು ಸಾತ್ವಿಕ್ ಪೂರಿ ಕೇಳಿದರು. ಪೂರಿ ಅಂತೂ ಇಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೋಟಲಿ ಎಲ್ಲ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಎಲ್ಲ ಐಟಮ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಮಾನ್ವಿಯಿಂದ ರಾಯಚೂರಿಗೆ ಹೋಗೋ ದಾರಿನಲ್ಲಿ ಬರುತ್ತೆ ಈ ಒಂದು ಹೋಟೆಲು. ತುಂಬಾ ಚೆನ್ನಾಗಿದೆ. ಪೂರಿ ಅಂತೂ ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ಇತ್ತು. ಮಕ್ಕಳಿಗೆ ಹೇವಿ ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಈವನ್ ನಾವು ತಿಂದರೂ ಕೂಡ ಅಷ್ಟು ಹೇವಿ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದೊಂದು ಕಡೆ ಆಯಿಲ್ ಸ್ಮೆಲ್ಗೆ 2 ತಿನ್ನೋಷ್ಟರಲ್ಲೇ ಸಾಕಾಗೋಗುತ್ತೆ. ಇಲ್ಲಿ ಅಷ್ಟೊಂದು ಅನಿಸ್ಲೇ ಇಲ್ಲ ಹೇವಿಯಾಗಿ. ನಾನು ದೋಸೆ ತೊಗೊಂಡೆ, ನನಗೆ ದೋಸೆನೇ ಇಷ್ಟ ಯಾವಾಗಲೂ ಕೂಡ. ಸೊ ನೆಕ್ಸ್ಟು ಟೀ ಕುಡಿಯೋಣ ಅಂತ ಕುಡಿತಾ ಇದ್ವಿ. ಹೊರಗಡೆ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಆ್ಯಂಡ್ ಅದೇ ದಾರಿನಲ್ಲಿನೇ ಅಕ್ಕ ಭಾವ ಅವರು ಕೂಡ ಬರ್ತಾಯಿದ್ರು. ಅವ್ರಿಗಾಗಿ ವೇಟ್ ಮಾಡ್ತಾಯಿದ್ವಿ. ಇನ್ನೇನು ಎಲ್ಲರೂ ಸೇರಿ ಹೊರಟ್ಬಿಡೋಣ ಅಂತೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ತಮ್ಮ ಮತ್ತು ಸಮನ್ವಿ ಇಬ್ಬರು ಕೂಡ ಹೂವು ಅಲ್ಲಿ ಹಿಂದ್ಗಡೆ ತುಂಬ ಚೆನ್ನಾಗಿ ಅವರು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಆ ಗಾರ್ಡನಿಂದ ಹೂ ಕಿತ್ಕೊಂಡ್ಬಂದು ಇಬ್ಬರು ಕೂಡ ಐ ಲವ್ ಯು ಅಂತ ಅವನು ಹೇಳಿದಾಗೆಲ್ಲ ಇವಳು ತುಂಬಾ ಕ್ಯೂಟಾಗಿ ನಾಚಿಕೊಂಡು ಸೋಗ್ ಮಾಡ್ತಾಯಿದ್ಲು. ಸೊ ಹೇಟಿವ್ ಅಂತ ಹೇಳು ಚಿನ್ನಿ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಸೊ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹೊರಗಡೆ ತುಂಬ ಚೆನ್ನಾಗಿ ಗಾಳಿ ಇತ್ತು. ಆ್ಯಂಡ್ ಅಮ್ಮ ಉಪವಾಸ ಇದ್ದರು. ಅವರು ಲಿಂಗು ಎಲ್ಲ ಎಲ್ಲೂ ಕೆಳಗಡೆ ಇಡೋ ಥರ ಇರಲಿಲ್ಲ. ಆ ಲಿಂಗುನ ತುಂಬ ಕೇರ್ಫುಲ್ಲಾಗಿ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಬಂದಿದ್ದರು. ಅವರು ಕಾರಲ್ಲಿ ಹಾಗೇ ಕೂತ್ಕೊಂಡಿದ್ರು. ಅವ್ರನ್ನ ಮಾತ್ರ ಬಿಟ್ಟು ನಾವು ಮಾತ್ರ ಟಿಫಿನ್ ಮಾಡ್ಕೊಂಡು ಬಂದ್ವಿ. ಅವರು ಜಸ್ಟ್ ಹಣ್ಣು ಹಂಪ್ಲು ಎಳ್ನೀರು ಈ ಥರ ಅಷ್ಟೇ ತೊಗೊಳ್ತಾಯಿದ್ರು. ಹಾಗಾಗಿ ಬೇಗನೆ ಹೊರಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರು ಕೂಡ ಆಗಲೇ ಇಲ್ಲ. ಅವರು ಒಳಗಡೆ ಕೂತಿದ್ದಾರೆ. ಆ್ಯಂಡ್ ಆ ಕಡೆ ತುಂಬ ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು, ಈ ಕಡೆ ಸ್ವಲ್ಪ ತಣ್ಣಗಿತ್ತು. ಅದಕ್ಕಾಗಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಬಿಸಿಲಲ್ಲಿ ಕಾರಲ್ಲಿ ಕೂಡೋದಕ್ಕಿಂತ ಇಲ್ಲೇ ಕೂತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಇದೇ ಹೋಟೆಲು ವೆಂಗಮಾಂಬ ಹೋಟೆಲ್ ಅಂತ ಹೇಳ್ಬಿಟ್ಟು. ನಿಮಗೂ ಹೋಗ್ತಾ ದಾರಿನಲ್ಲಿ ರೋಡ್ಗೆ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಈ ರೋಡಲ್ಲಿ ಬಂದರೆ ನಿಮಗೆ ಟಿಫಿನ್ ಬೇಕು ಅಥವಾ ಒಳ್ಳೆ ಊಟ ಬೇಕು ಅಂತಂದರೆ ಇಲ್ಲಿ ಬಂದು ಕೂಡ ನೀವು ತೊಗೊಳ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಸೊ
ನಮ್ಮ ಸಾತ್ವಿಕ್ ಅವನು ಹೊಸದು ಖಡ್ಗ ಹಾಕ್ಕೊಂಡಿದ್ದಾನಂತೆ. ಈ ರೀತಿ ಶರ್ಟ್ ಯಾಕೆ ಏರಿಸಿದೆಯಾ ಮೇಲೆ ಅಂದರೆ ಎಲ್ರಿಗೂ ಕಾಣಿಸ್ಬೇಕಲ್ವಾ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾವೆಲ್ಲರೂ ಕೂಡ ತುಂಬ ನಗ್ತಾ ಇದ್ವಿ. ಸೊ ನೆಕ್ಸ್ಟು ಈ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಗ್ತಾ ಇದೆ, ಹಾಗಾಗಿ ಕಾಯ್ತಾ ಇದ್ವಿ. ಮತ್ತು ಸುಮ್ಮನೆ ನಮಗೆ ಟೈಮ್ ತುಂಬ ಆಗೋಗ್ಬಿಡುತ್ತೆ, ನೀವು ಹೊರಟು ಬಿಡ್ರಿ, ನಾವು ಸುಮ್ಮನೆ ಮಂತ್ರಾಲಯನಲ್ಲೇ ಎಲ್ಲರೂ ಸೇರೋಣ ಅಂತ ಹೇಳಿದ್ದು ಅಕ್ಕ. ಆವಾಗ ನೆಕ್ಸ್ಟ್ ನಾವು ಸೀದಾ ಸುಬ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಅವ್ರಿಗೂ ಕೂಡ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವರು ನಾವು ಟಿಫಿನ್ ಮಾಡ್ಕೋಬೇಕು, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಸುಬ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದ ನಂತರ ಫಸ್ಟು ಮೊದಲು ಎಲ್ಲರೂ ಇಲ್ಲಿ ಮಾಡೋ ಕೆಲಸನೇ ಯಾವಾಗಲೂ ಕೂಡ ದೇವರ ದರ್ಶನಕ್ಕೆ ಹಾಗೆ ಹೋಗೋದಕ್ಕೆ ಬರೋದಿಲ್ಲ. ಸ್ವಲ್ಪ ಮುಖ ತೊಳ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಹೊರಗಡೆ ಹೊರಟು ಬಂದ್ವಿ. ನನ್ನ ಮಕ್ಕಳು ಅಷ್ಟೊತ್ತಿಗೆ ಅಲ್ಲಿ ಕಾಯಿ, ಹೂವು, ಹಾರ, ಹಣ್ಣು ಎಲ್ಲ ದೇವರಿಗೆ ಏನೆಲ್ಲ ಕೊಡಬೇಕು, ಎಣ್ಣೆ, ಬತ್ತಿ ಎಲ್ಲದೂ ಕೂಡ ತರಲಿಕ್ಕೆ ಹೋಗಿದ್ರು. ಹೋಗಿರುವಾಗ ನನಗೂ ಕೂಡ ಜ್ಯೂಸ್ ಏನಾದರೂ ಬೇಕು, ಸಾಮಾನ್ಯ ಹಠ ಮಾಡಿ ಜ್ಯೂಸ್ ತೊಗೊಂಡೇ ಬಂದುಬಿಟ್ಲು. ಸೊ ನೆಕ್ಸ್ಟು ಅಲ್ಲೇ ನಮ್ಮ ಊರವರೇ ಪರಿಚಯದವ್ರು ಸಿಕ್ಕರು, ಅಮ್ಮನ ಜೊತೆ ಮಾತಾಡೋದಕ್ಕೆ ಅಂಥೇಳಿ ಮಾತಾಡ್ಕೊಂಡು ನಿಂತಿದ್ರು. ನೆಕ್ಸ್ಟು ಒಳಗಡೆ ಬಂದು ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಿ ಆಯಿತು. ಅದು ತುಂಬ ಖಾಲಿ ದಿನ ಇದ್ದಿದ್ದರಿಂದ ತುಂಬಾ ಪ್ರಶಾಂತವಾಗಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಇತ್ತು. ಆದರೂ ಕೂಡ ಏನೂ ಜನ ಇರಲ್ಲ ಅಂದರೂ ಸ್ವಲ್ಪ ಜನ ಆದರೂ ಇದ್ದೇ ಇರ್ತಾರೆ. ಒಳಗೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಡೋದಕ್ಕೆ ಸ್ವಲ್ಪ ಜನ ಬಂದೇ ಬರ್ತಾರೆ. ಅಲ್ಲಿ ಸ್ವಲ್ಪ ಗಡಿಬಿಡಿ ಆಗೇ ಆಗುತ್ತೆ. ಸೊ ಆದರೂ ನಮಗೆ ತುಂಬ ವಿಶೇಷವಾಗಿ ಪೂಜೆಗಳನ್ನು ಇಟ್ಕೊಂಡಿದ್ವಿ, ಅಭಿಷೇಕ ಎಲ್ಲದು ಕೂಡ. ಹಾಗಾಗಿ ಅಭಿಷೇಕಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೊಡೋದು ಅದೆಲ್ಲ ಇತ್ತು. ಹಾಗಾಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಈ ಸಾರಿ ನಮ್ಮ ತಮ್ಮ ನಮ್ಮಮ್ಮ ಇಬ್ಬರು ಬಂದಿರೋದು ನನ್ನ ಮಗನಿಗೆ ತುಂಬ ಖುಷಿ ಆಗ್ಬಿಟ್ಟಿತ್ತು. ಅವ್ರಿಗೆಲ್ಲ ಇದು ಅವನಿಗೆ ಹಳೆ ಪರಿಚಯ ಥರ ಅನಿಸಿದೆ ಅವನಿಗೆ. ಅವ್ರಿಗೆಲ್ಲ ತೋರಿಸೋಣ ಅಂಥೇಳಿ ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ದಾನೆ. ಎಷ್ಟು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಾನೆ ಅವನು ಕೂಡ. ಇವಳಂತೂ ಮಾಮನ ಕೈ ಹಿಡ್ಕೊಂಡು ಅವಳು ಬರ್ತಾನೆ ಇಲ್ಲ, ಹಾಗೆ ಓಡಾಡ್ಕೊಂಡಿದ್ದಾಳೆ. ಬಂದೆ, ಬಾ ಅಮ್ಮ ಒಳಗಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಗೂಳಿ ಎಲ್ಲ ಬಿಟ್ಟಿರ್ತಾರೆ. ಸೊ ಅಲ್ಲಿ ಅದು ತುಂಬಾ ದೊಡ್ಡದಾಗಿ ಇತ್ತು. ಈ ಕಡೆ ಎಲ್ಲ ನಾವು ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ಏನಾದರೂ ವಿಶೇಷ ದಿನಗಳಲ್ಲಿ ಬಂದರೆ ಇರೋದಕ್ಕೆ ಅಂತ ಜಾಗ ಇದೆ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಬೆಳ್ಳಿ ತೇರಿದೆ. ಬೆಳ್ಳಿ ತೇರನ್ನು ಯಾರಾದರೂ ನಾವು ಅಂದ್ಕೊಂಡು ಏನಾದರೂ ನಾವು ಈ ರೀತಿ ಕೆಲಸ ಆಗಬೇಕಾಗಿದೆ, ಅದಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ತೇರನ್ನು ಎಳೆಸ್ತೀವಿ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ಮಾತ್ರ ಈ ತೇರನ್ನು ಹೊರಗಡೆ ತೆಗೆದು ತೇರನ್ನು ಎಳೀತಾರೆ. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಆ ತೇರನ್ನು ಹಾಗೆ ಸುಮ್ಮನೆ ಎಳೆಯೋದಿಲ್ಲ. ಯಾರಾದರೂ ನಮ್ಮಂಥ ಭಕ್ತರು ಅಂದ್ಕೊಂಡೆ ಅದನ್ನು ಹೊರಗಡೆ ಎಳಿಸೋದು. ಸೊ ಅದು ಬಂದುಬಿಟ್ಟು ಬೆಳ್ಳಿ ತೇರು, ಸುಬ್ರೇಶ್ವರ ದೇವಸ್ಥಾನದ್ದು ಬೆಳ್ಳಿ ತೇರು. ಸೊ ನೋಡಿ ಸುತ್ತಲೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸ್ವಲ್ಪ ಬರ್ತಾ ಹಾಗೇ ದಿನೇ ನಾವು ಬಂದಾಗೆಲ್ಲ ಸ್ವಲ್ಪ ಚೇಂಜಸ್ ಮಾಡೇ ಇರ್ತಾರೆ. ಆ್ಯಂಡ್ ಸುತ್ತಲೂ ಕೂಡ ಅಲ್ಲಲ್ಲಿ ಹೂವಿನ ಕುಂಡಲು ಎಲ್ಲ ಇಟ್ಕೊಂಡಿದ್ರು. ಆರ್ಟಿಫಿಷಿಯಲ್ ಆಗಿ ಇಲ್ಲ, ನ್ಯಾಚುರಲ್ ಆಗಿರೋದೇ ಇಟ್ಕೊಂಡಿದ್ರು. ಅಲ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವಾಗಲೂ ನ್ಯಾಚುರಲಾಗಿ ಗಿಡ ಮರಗಳು ಎಲ್ಲೇ ಆಗಲಿ ಅದೊಂಥರ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ನಮಗೆ. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಅಲ್ಲಲ್ಲಿ ಕುಂಡಲಗಳಲ್ಲಿ ಗಿಡಗಳನ್ನು ಹಾಕಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು. ನನಗಂತೂ ಗಿಡಗಳು, ಹೂಗಳು ಈ ಥರ ಏನಾದರೂ ಇದ್ದರೆ ಸ್ವಲ್ಪ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಯಜಮಾನ್ರು ಮಕ್ಕಳು ಇಬ್ಬರು ಹೆಸರಲ್ಲೇ ಅಭಿಷೇಕ, ಜೊತೆಗೆ ಅವರು ದರ್ಶನ್ ಅವರ ಪಕ್ಕ ಅಭಿಮಾನಿ. ಹಾಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಈಗ ಬಂದಿರೋವಂಥ ಕಳಂಕ ದೂರ ಆಗಲಿ ಅಂತ ಅಂದ್ಕೊಂಡು ಅವ್ರ ಹೆಸರಲ್ಲೂ ಕೂಡ ಒಂದು ಅಭಿಷೇಕವನ್ನು ಬರೆಸಿ ಬಂದಿದ್ದಾರೆ. ಎಲ್ರಿಗೂ ಆ ಅಭಿಮಾನ ಇದ್ದೇ ಇರುತ್ತೆ. ಅವರ ಒಂದು ಒಳ್ಳೆ ಗುಣಗಳೋ ಕೆಟ್ಟ ಗುಣಗಳೋ ಏನೂ ಗೊತ್ತಿರಲ್ಲ. ಆದರೂ ಕೂಡ ಅವ್ರ ಆ್ಯಕ್ಟಿಂಗಿಗೆ ಮತ್ತು ಅವರು ಎಲ್ಲೋ ಮಾಡಿರೋವಂಥ ಕೆಲವೊಂದು ಒಳ್ಳೆ ಕೆಲಸಗಳಿಗೆ ಕೂಡ
ನಾವು ಒಂದು ಅಭಿಮಾನವನ್ನು ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದೇ ರೀತಿ ಅಭಿಮಾನ ಇದ್ದಿದ್ದಕ್ಕೆ ಹೇಗೋ ಒಂದು ಕಳಂಕದಿಂದ ದೂರ ಆಗಿ ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು ಇವರು ಪೂಜೆಯನ್ನು ಮಾಡಿಸೋದಕ್ಕೆ ಕೊಟ್ಟಿದ್ದಾರೆ ಅಲ್ಲಿ. ಸೊ ಹೊರಗಡೆ ಈ ರೀತಿ ಇದು ಒಂದು ಹೊಸದಾಗಿ ಮಾಡಿದ್ದಾರೆ ಅಲ್ಲಿ. ಹೊರಗಡೆ ಒಂದು ಪಾತ್ರೆಯಲ್ಲಿ ಅಭಿಷೇಕದ ನೀರು, ತೀರ್ಥ ಅಂತ ಕರಿತೀವಿ, ಅದು ನೀರಲ್ಲಿ ಒಂದು ಸ್ವಲ್ಪ ಹೂವಿಂದೆಲ್ಲ ಹಾಕಿಬಿಟ್ಟು ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಆ್ಯಂಡ್ ಅದು ತೀರ್ಥ ನಾವು ಬೇಕು ಅಂತ ಬಾಟಲಲ್ಲಿ ತುಂಬ್ಕೊಂಡು ಬರ್ತೀವಿ ದೇವಸ್ಥಾನದ್ದು. ಸೊ ಅದು ಕೂಡ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇಟ್ಟಿದ್ರು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಅದೊಂದು ಹೊಸದಾಗಿ. ನೆಕ್ಸ್ಟು ಎಲ್ಲ ದರ್ಶನ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಶಾಂತವಾಗಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ನಾವು ಇನ್ನೇನು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಮಂತ್ರಾಲಯ ಕಡೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದರೆ ಸಾಕು, ನನ್ನ ಮಕ್ಕಳಿಗೆ ಇಲ್ಲಿ ಗಣೇಶ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡು ಮುಟ್ಟಿ ಮಾತಾಡಿ ಗಣೇಶಗೆ ಏನೆಲ್ಲ ಹೇಳಬೇಕು ಹೇಳ್ಬಿಟ್ಟು, ಗಣೇಶಗೂ ಕೂಡ ನೇಲ್ ಪೇಂಟ್ ಹಚ್ಚಿದ್ದಾರೆ, ಕೈಯಲ್ಲಿ ಮೆಹಂದಿ ಹಚ್ಚಿದ್ದಾರೆ, ಕೈಯಲ್ಲಿ ಅದನ್ನು ಹಿಡ್ಕೊಂಡಿದ್ದಾರೆ ಗಣೇಶ, ಇದನ್ನು ಹಿಡ್ಕೊಂಡಿದ್ದಾರೆ ಗಣೇಶ ಅಂತ ಒಂದೊಂದನ್ನೇ ಹುಡುಕ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಸೊ ಇನ್ನು ಅದು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿಯನ್ನು ಮತ್ತೆ ನಾವು ಮಂತ್ರಾಲಯದ ಕಡೆ ಬೆಳೆಸಿದ್ದೀವಿ. ಮಂತ್ರಾಲಯಕ್ಕೆ ಹೋಗೋ ರೂಟು ಅಂತ ಅಂದರೆ ಸಾಕು, ಈ ಒಂದು ಸೇತುವೆನೇ ಗುರುತಾಗಿ ಇಟ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಈ ಸೇತುವೆನಲ್ಲಿ ಹೋಗ್ತಾ ಇದ್ದರೆ, ತುಂಬ ಖುಷಿ ಅನ್ನಿಸ್ತಾ ಇತ್ತು. ಆಯಿತು, ಇನ್ನೇನು ಕರ್ನಾಟಕ ಬಾರ್ಡರ್ ದಾಟಿ ನಾವು ಆಂಧ್ರದ ಕಡೆ ಕಾಲಿಟ್ಟಾಯಿತು. ಸೊ ಇಲ್ಲಿಂದ ಒಂದು ಹೊಸ ರೀತಿಯಾದಂಥ ಅನುಭವಗಳು ಅಂತಲೇ ಹೇಳ್ಬೋದು. ಅಲ್ಲೇನೂ ಚೇಂಜಸ್ ಇರಲ್ಲ, ಆದರೂ ಕೂಡ ಹೊಸ ಒಂದು ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬಂದೇ ಬರುತ್ತೆ. ಸೊ ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗಿದ ನಂತರ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ, ಏನೆಲ್ಲ ಮಾಡಬೇಕು ಅಂತ ನೋಡಬೇಕು. ಇನ್ನೊಂದು ಅವರು ಎಲ್ರಿಗೂ ಖುಷಿ ಇರೋದು ಇವಾಗ ಸಾತ್ವಿಕಿಗೆ ಸಮ್ಮಗೆ ಹೋಗಿ ಧೃತಿನ ಭೇಟಿ ಆಗ್ತೀವಿ ಅನ್ನೋ ಖುಷಿ ತುಂಬಾ ಇದೆ. ಅದಕ್ಕೋಸ್ಕರನೇ ಕಾಯ್ಕೊಂಡಿದ್ದಾರೆ. ಕಾಯ್ಕೊಂಡು ನನ್ನ ಮಗಳಿಗೆ ನಿದ್ದೆನೇ ಬಂತು, ಅವಳು ಮಲಗಿಬಿಟ್ಲು. ಸ್ವಲ್ಪ ಬೆಳಗ್ಗೆಯಿಂದ ಕೂಡ ನಿದ್ದೆನೇ ಮಾಡಿರಲಿಲ್ಲ. ನಿನ್ನೆ ಬೇರೆ ಫುಲ್ಲು ಟಯರ್ಡ್ ಆಗಿದ್ದರು, ಆಟ ಆಡಿ ಎಲ್ಲ ಬರ್ಡೇ ಸೆಲೆಬ್ರೇಷನಲ್ಲಿ ಕೂಡ ಸುಸ್ತಾಗಿ ಹೋಗಿದ್ರು ಅವರು. ಸೊ ಇನ್ನೇನು ಬಂದ್ವಿ ನಾವು ಹತ್ತತ್ರ ಮಂತ್ರಾಲಯಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಅವರು ಕೂಡ ಬಂದು ಅಲ್ಲಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಸೊ ಇಲ್ಲಿ ಬಂದುಬಿಟ್ಟು ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಮ್ಮ ಪೂಜೆ ಮಾಡಿದರು ಅಂತ ಹೇಳಿದ್ನಲ್ವ, ಆ ಪೂಜೆ ಎಲ್ಲ ವಿಸರ್ಜನೆ ಮಾಡಬೇಕು ಲಿಂಗಗಳನ್ನು, ಅದೆಲ್ಲ ಕೂಡ ಹೇಗೆಲ್ಲ ಮಾಡಿದ್ವಿ, ಏನೆಲ್ಲ ವಿಶೇಷವಾಗಿ ಇತ್ತು ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಅದು ತುಂಬ ಕಟ್ಟುನಿಟ್ಟಾಗಿ ನಮ್ಮಮ್ಮ ಪೂಜೆ ಮಾಡ್ತಾರೆ. ತುಂಬ ಕಷ್ಟದಿಂದ ಅಂತ ಅಲ್ಲ, ಅವ್ರಿಗೇನೋ ಅದರಲ್ಲಿ ಖುಷಿ ನೆಮ್ಮದಿ ಸಿಗುತ್ತೆ ಅಂಥೇಳಿ ಮಾಡ್ತಾರೆ ಅದನ್ನು. ಅವರು ತುಂಬ ಚಿಕ್ಕ ವಯಸ್ಸಿಂದ ಅವ್ರ ಮದುವೆಗೂ ಮುಂಚೆಯಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗಲೂ ನಾವು ಬೇಡ ಅಂತ ಹೇಳ್ತಾ ಇರ್ತೀವಿ, ಆದರೂ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಮಕ್ಕಳು ಒಳಿತಿಗಾಗಿ ಅಂತ ಹೇಳ್ಬಿಟ್ಟು ಅವರು ಇಂಥದ್ದೆಲ್ಲ ಮಾಡ್ಕೊಂಬಂದಿದ್ದಕ್ಕೆ ನಾವು ಇವತ್ತು ಅವ್ರು ಮಾಡಿರೋ ಪುಣ್ಯನೇ ನಮ್ಮನ್ನು ಕಾಯ್ತಾ ಇದೆ. ನಾವು ಅವರಿಂದನೇ ಚೆನ್ನಾಗಿದ್ದೀವಿ ಇವತ್ತಿನ ದಿನ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತಂದೆ ತಾಯಿ ಮಾಡಿರೋ ಪುಣ್ಯನೇ ನಮ್ಮನ್ನು ಕಾಪಾಡೋದು. ಯಾವತ್ತಿಗೂ ಕೂಡ ತಂದೆ ತಾಯಿ ನಮಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತಾರೆ ಹೊರತಾಗಿ ಅವ್ರಿಗೆ ಯಾವತ್ತಿಗೂ ಕೂಡ ಸ್ವಾರ್ಥ ಅನ್ನೋದು ಇರೋದಿಲ್ಲ. ಅದನ್ನು ಮಕ್ಕಳಾಗಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗೀಗ ನನಗೆ ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಸೊ ಇಲ್ಲಿ ಅಕ್ಕ ಭಾವ ಧೃತಿ ಎಲ್ಲರೂ ಸಿಕ್ಕರು. ಬಂದಿದ್ದ ಕೂಡಲೇ ಇವರು ದೊಡ್ಡಮ್ಮ ಅಂತ ಅಂದ್ಕೊಂಡು ಆ ದೊಡ್ಡಮ್ಮನ ಜೊತೆ ಅಂಗಡಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೊರಟುಬಿಟ್ರೆ, ಸುತ್ತಲೂ ಅಂಗಡಿ ಕಾಣಿಸ್ತಾ ಇತ್ತಲ್ವ ಅಲ್ಲಿಗೆ. ಮತ್ತು ಅಲ್ಲಿ ಪೂಜೆ ಮಾಡ್ಕೋಬೇಕಲ್ವ ವಿಸರ್ಜನೆ ಮಾಡೋದಕ್ಕೆ, ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ವಸ್ತುಗಳು ನಾವು ಎಲ್ಲದೂ ತೊಗೊಂಡು ಬಂದಿರಲಿಲ್ಲ. ಕಾಯಿ, ಊದುಬತ್ತಿ, ಎಣ್ಣೆ ಅದೆಲ್ಲದೂ ಕೂಡ ಯಜಮಾನ್ರು ಹೋಗಿ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ರು. ಸಾಮಾನ್ಯ ಕೂಡ ಇನ್ನೂ ಮಲಗೇ ಇದ್ಲು ಕಾರ್ನಲ್ಲಿ ಮಲಗಿದ್ದವಳು. ಬಂದ ಕೂಡಲೇ ಫಸ್ಟು ದೊಡ್ಡಮ್ಮ ಎಲ್ಲಿ ಅಂತಲೇ ಕೇಳ್ತಾ ಇದ್ಲು. ಸೊ ಇವನಂತರೂ ಬಂದ ಕೂಡಲೇ ಫಸ್ಟು ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಹತ್ರನೇ ಓಡೋದ. ಅಷ್ಟು ಇಷ್ಟ ಅವ್ರಿಗೆ. ಅದೊಂದು ಮಕ್ಕಳಿಗೆ ಹಾಗೇ ಈ ದೊಡ್ಡಮ್ಮ ಅಂತಂದರೆ ಅಮ್ಮನಿಗಿಂತ ಹೆಚ್ಚು ಅನ್ನೋ ಥರ ಖುಷಿ ಅವ್ರಿಗೆ. ಸೊ ಎಲ್ಲರೂ ಮೀಟ್ ಆಗಿದ್ದು ಫಸ್ಟು ನಮಗೂ ಕೂಡ ಖುಷಿ ಆಯಿತು.
ಈಗ ನೆಕ್ಸ್ಟು ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಸಾಮಾನ್ವಿ ಎದ್ದು ಕೂತ್ಬಿಟ್ಟಿದ್ದಾಳೆ. ಎದ್ದು ಕೂಡಲೇ ಅವಳು ಮಾಡೋ ಕೆಲಸ ಏನು ಅಂದರೆ, ನಂದು ಬ್ಯಾಗನ್ನು ಕಿತ್ತಾಡೋದೇ ಅವಳ ದೊಡ್ಡ ಕೆಲಸ. ವೆನಿಟಿ ಬ್ಯಾಗ್ ಕಿತ್ತಾಡಿ ಅದರಲ್ಲಿ ಒಂದಿಷ್ಟು ಈ ರೀತಿ ಮಕ್ಕಳಿಗೆ ಇರಲಿ ಅಂತ ಹೇಳ್ಬಿಟ್ಟು ಏನಾದರೂ ತಿನ್ನೋದಕ್ಕೆ ಇಟ್ಕೊಂಡಿರ್ತೀನಿ, ಅವೆಲ್ಲ ಕಿತ್ತಾಡಿ ತೊಗೊಂಡಿದ್ದಾಳೆ. ಇಲ್ಲ ಅಂದರೆ ನನ್ನ ಮೇಕಪ್ಸ್ ಕಿಟ್ಗಳು ಏನಾದರೂ ಇತ್ತು ಅಂತಂದರೆ, ಲಿಪ್ಸ್ಟಿಕ್ಕು ಇಲ್ಲ ಅಂತಂದರೆ ಕಾಜಲ್ಲು ಆ ಥರದ್ದೇನಾದರೂ ತೊಗೊಂಡು ಇಟ್ಕೊಂಡು ನಿಂತುಬಿಡ್ತಾಳೆ. ಸೊ ಅದೆಲ್ಲ ಕಿತ್ತಾಡಿ ಸೋಪ್ ತೊಗೊಂಡು ಇಟ್ಕೊಂಡಿದ್ದಾಳೆ ಇವಾಗ ತಿನ್ನೋದಕ್ಕೆ ಅಂತೇಳ್ಬಿಟ್ಟು. ಒಂದೇ ತೊಗೊಂಡಿನಿ, ಎರಡೇ ತೊಗೊಂಡಿನಿ ಅಂತೆಲ್ಲ ಎಣಿಸಿ ಹೇಳ್ತಾ ಇದ್ಲು. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕೂಡ ತುಂಬ ವಿಶೇಷವಾಗಿದೆ. ಅದರಲ್ಲೂ ಕೂಡ ಪೂಜೆಯನ್ನು ಮಾಡಿಬಿಟ್ಟು ನದಿಯಲ್ಲಿ ಲಿಂಗುಗಳನ್ನು ವಿಸರ್ಜನೆ ಮಾಡುವಂಥದ್ದು ಎಲ್ಲದೂ ಕೂಡ ಪೂರ್ತಿಯಾದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆ ರಾಘವೇಂದ್ರ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.